ಒಂದ್ ಟೈಮಲ್ಲಿ ಇಂಡಿಯಾದ ಕಿಂಗ್ ಆಗಿದ್ದ ಬ್ರ್ಯಾಂಡ್ ಇವತ್ತು ಕೇವಲ ಸ್ಟೋರಿ ಆಗಿದೆ. ಇದರ ಸ್ಟೋರಿ ಸ್ಟಾರ್ಟ್ ಆಗೋದು 1930ರಲ್ಲಿ. ಬ್ರಿಟಿಷ್ ಇಂಡಿಯಾ ಆಗಿದ್ದ ನಮ್ಮ ದೇಶದಲ್ಲಿ ಗೀ ಅಂದ್ರೆ ತುಪ್ಪ ಅನ್ನೋದು ಒಂದು ಲಕ್ಸುರಿ ವಸ್ತು ಆಗಿರುತ್ತೆ. ಸಾಮಾನ್ಯ ಜನರಿಗೆ ಅದು ಕೈಗೆಟಕದೇ ಇರುವಂತ ಒಂದು ವಸ್ತು ಆಗಿರುತ್ತೆ. ಅವಾಗ ಎಂಟ್ರಿ ಕೊಡೋದೆ ಉಸೈನ್ ಡಾಡಾ. ಇಂಡಿಯಾದ ವ್ಯಾಪಾರಿ ಆಗಿದ್ದ ಈ ವ್ಯಕ್ತಿ ಸಿಚುವೇಶನ್ ಅರ್ಥ ಮಾಡ್ಕೊಂಡು ನೆದರ್ಲ್ಯಾಂಡ್ ನ ಹೋಲ್ಯಾಂಡ್ ಅನ್ನೋ ಜಾಗದಿಂದ ಗೀಗೆ ಆಲ್ಟರ್ನೇಟಿವ್ ಆಗಿರೋ ಒಂದು ವಸ್ತುನ ಇಂಪೋರ್ಟ್ ಮಾಡೋಕೆ ಶುರು ಮಾಡ್ತಾರೆ. ಅದೇ ವನಸ್ಪತಿ. ಇದನ್ನ ಯೂಸ್ ಮಾಡ್ತಾ ಮಾಡ್ತಾ ನಮ್ ಜನ ಇದನ್ನ ಡಾಡಾ ವನಸ್ಪತಿ ಅಂತಾನೆ ಫೇಮಸ್ ಮಾಡ್ತಾರೆ. ಅಲ್ಲಿಂದ ಈ ಬ್ರ್ಯಾಂಡ್ ಜನಗಳ ನಂಬಿಕೆ ಎಷ್ಟು ಗಳಿಸುತ್ತೆ ಅಂದ್ರೆ ಪ್ರತಿ ಮನೆಯಲ್ಲೂ ಈ ಬ್ರ್ಯಾಂಡ್ ನ ಯೂಸ್ ಮಾಡೇ ಮಾಡ್ತಿರ್ತಾರೆ. ಈ ಸ್ಟೇಜ್ ಅಲ್ಲಿ ಎಂಟ್ರಿ ಕೊಡ್ತಾರೆ ಲೇವರ್ ಬ್ರದರ್ಸ್, ಅಂದ್ರೆ ಇವಾಗಿನ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯವರು. ಬೆಳೀತಾ ಇರೋ ಬ್ರ್ಯಾಂಡ್ ನ ಇನ್ನೂ ಬೆಳೆಸಬೇಕು ಅಂತ ಉಸೈನ್ ಡಾಡಾ ಜೊತೆಗೆ ಇವರು ಕೈ ಸೇರಿಸ್ತಾರೆ. ಆದ್ರೆ ಇವ್ರದೊಂದು ಕಂಡೀಷನ್ ಇರುತ್ತೆ, ಏನಂದ್ರೆ ಈ ಬ್ರ್ಯಾಂಡ್ ಅಲ್ಲಿ ಇವ್ರ ನೇಮ್ ಕೂಡ ಇರಬೇಕು ಅಂತ. ಲೇವರ್ ಬ್ರದರ್ಸ್ ಅನ್ನೋ ಹೆಸರಿಂದ ಎಲ್ ತೆಗೆದ್ಬಿಟ್ಟು ಡಾಡಾ ಅನ್ನೋ ಹೆಸರಿಗೆ ಸೇರಿಸ್ತಾರೆ. ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಡಾಲ್ಡಾದ ಜರ್ನಿ. 1937ರಲ್ಲಿ ಲಾಂಚ್ ಆದ ಈ ಬ್ರ್ಯಾಂಡ್ ಕೆಲವೇ ವರ್ಷದಲ್ಲಿ ಇಂಡಿಯಾದ ಫಸ್ಟ್ ಮಲ್ಟಿಮೀಡಿಯಾ ಸೂಪರ್ ಸ್ಟಾರ್ ಆಯ್ತು. ಆದ್ರೆ ಮುಂದೆ ಆಗಿದ್ದು ಇವ್ರು ಹಣೆಬರನೇ ಚೇಂಜ್ ಮಾಡುತ್ತೆ. ವನಸ್ಪತಿ ಹಾರ್ಟಿಗೆ ಡೇಂಜರ್ ಅಂತ ಗೊತ್ತಾಗುತ್ತೆ. ಅವಾಗಿಂದ ಕಂಪ್ಲೀಟ್ ಮಾರ್ಕೆಟ್ ಮತ್ತೆ ನಮ್ ಜನಗಳ ಮೈಂಡ್ ಸೆಟ್ ಎರಡೂ ಚೇಂಜ್ ಆಗುತ್ತೆ. ಆದ್ರೆ ಡಾಲ್ಡಾ ಕಂಪನಿ ಮಾತ್ರ ಚೇಂಜ್ ಆಗಲ್ಲ, ಹಂಗೇನೆ ಇರುತ್ತೆ. ಮುಂದೆ ಸ್ವಲ್ಪ ವರ್ಷ ಆದ್ಮೇಲೆ ಲಾಸ್ ಆಗಿ ಒಂದ್ ಕಾಲದಲ್ಲಿ ಐಕಾನಿಕ್ ಆಗಿದ್ದ ಕಂಪನಿ ಕೇವಲ 90 ಕೋಟಿಗೆ ಮಾರಾಟ ಆಗುತ್ತೆ. ಬಿಸ್ನೆಸ್ ನ ಸಿಂಪಲ್ ರೂಲ್ ಇದೇನೆ, ಮಾರ್ಕೆಟ್ಗೆ ತಕ್ಕಂತೆ ಅಪ್ಗ್ರೇಡ್ ಆಗಿಲ್ಲ ಅಂದ್ರೆ ಯಾರು ಕೂಡ ಸಕ್ಸಸ್ ಆಗಕ್ಕಾಗಲ್ಲ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ.